ನಾಯಕರಾದ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರು ರಾಜ್ಯಸಭಾ ಅವರಿಗೆ ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಭಾಷಣ ಮುಗಿಸಿ ಹೋದ ನಂತರ ಅಲ್ಲಿ ಆ ಜಾಗವನ್ನು ಮತ್ತು ಶುಚಿಗೊಳಿಸ್ತಕ್ಕಂಥ ಏನು ಈ ಕೆಲಸ ಮಾಡಿದ್ದಾರೆ ಮನುವಾದಿಗಳು ಮತ್ತು RSSನವರು ಮತ್ತು BJPಯವರು. ಅವರು ಈ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 9 ಬಾರಿ ಶಾಸಕರಾಗಿ, ಅನೇಕ ಬಾರಿ ರಾಜ್ಯದಲ್ಲಿ ಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಕೂಡ ಮಂತ್ರಿಗಳಾಗಿ 2 ಬಾರಿ ನಮ್ಮ ಗುಲ್ಬರ್ಗಾದಿಂದ ಸಂಸದರಾಗಿ 2 ಬಾರಿ ರಾಜ್ಯಸಭೆಯ ಸದಸ್ಯರು ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ನಾಯಕರು, AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ಅವರಿಗೆ ಅಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮುಗಿಸಿ ಹೋದ ನಂತರ ಆ ಜಾಗವನ್ನು ಶುಚಿಗೊಳಿಸ್ತಕ್ಕಂಥ ಕೆಲಸ ಏನು BJP, RSS ಮತ್ತು ಮನುವಾದಿಗಳು ಈ ಕೆಲಸ ಏನು ಮಾಡಿದ್ದಾರೆ ಅವರಿಗೆ ನಾವು ಇಡೀ ರಾಜ್ಯದಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಸಾರ್ವಜನಿಕರಿಂದ ಅದನ್ನು ಖಂಡಿಸ್ತೇವೆ. ಮತ್ತು ಇಲ್ಲಿಯವರೆಗೂ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಕಿಡಿಗೇಡಿಗಳನ್ನು ಇಲ್ಲಿ ತನಕ ಬಂಧಿಸಿಲ್ಲ. ಆ ಕಿಡಿಗೇಡಿಗಳು ಯಾರಿದ್ದಾರೆ, ಅವರ ಹಿಂದೆ ಯಾವ ಶಕ್ತಿಗಳಿವೆ, ಇಲ್ಲಿ ತನ ಸೆಂಟ್ರಲ್ನಲ್ಲಿ ಅಮಿತ್ ಶಾ ಇದ್ದಾರೆ, ಗೃಹ ಮಂತ್ರಿಗಳಿಗೆ ಗೊತ್ತಿಲ್ವಾ ಏನಾಗಿದೆ, ಏನು ನಡೀತಾ ಇದೆ ದೇಶದಲ್ಲಿ ಅಂತ ತಿಳ್ಕೊಂಡು. ಜಂತರ್ ಮಂತರ್ನಲ್ಲಿಯೂ ಅದೇ ರೀತಿ ಆಯಿತು, ಗುಂಡಾಗಳಿಗೆ ಬಿಡಿಸಿ ಅಲ್ಲಿನೂ ಹೊಡೆಸಿದ್ರು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಯಾವುದೇ ಅವರ ವೀಕ್ನೆಸ್ ಸಿಗಲಿಲ್ಲಪ್ಪ ಅಂದ್ರೆ ಅವರ ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ ಒಂದು BJP, ಮನುವಾದಿಗಳು ಮತ್ತು RSSನ ಕೈವಾಡ ಇದು. ಖಂಡಿತವಾಗಿ ಹೇಳ್ತೀನಿ, ಇದರ ಹಿಂದೆ RSS ಮತ್ತು ಮನುವಾದಿಗಳ ಮತ್ತು BJPಯ ಕೈವಾಡನೇ ಇದೆ ಇದು. ಯಾಕಂದರೆ ಬೇರೆಯವರಿಗೆ ಮುಂದೆ ಮಾಡ್ತಕ್ಕಂಥ ಕೆಲಸ BJPಯವರು. ಇಂಥ ಯಾಕಂದರೆ AICC ಅಧ್ಯಕ್ಷರು ಮತ್ತು 9 ಬಾರಿ ಕರ್ನಾಟಕದಲ್ಲಿ ವಿಧಾನಸಭೆಯ ಸದಸ್ಯರಾಗಿ, ಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ 2 ಬಾರಿ MP ಆಗಿ, ರಾಜ್ಯಸಭೆಯ ಸದಸ್ಯರಾಗಿ ಮತ್ತು ವಿರೋಧ ಪಕ್ಷದ ನಾಯಕರಾಗಿ, AICC ಅಧ್ಯಕ್ಷರಾಗಿ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಈ ಪರಿಸ್ಥಿತಿ ಬರ್ತಂದರೆ ಸಾಮಾನ್ಯ ಜನರ ಗತಿ ಏನಾಗಬೇಕು? ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಇದನ್ನು ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಇದು ಇಡೀ ದೇಶ ತಲೆ ತಗ್ಗಿಸ್ತಕ್ಕಂಥ ಇದು ಕೆಲಸ ಮಾಡಿದ್ದಾರೆ. ಈ ಇಮಿಡಿಯೇಟ್ 24 ಅವರ್ಸ್ನಲ್ಲಿ ಅವ್ರಿಗೆ ಬಂಧಿಸಿ ಅವರಿಗೆ ಪನಿಷ್ಮೆಂಟ್ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವುದೇ ಏನು ಮಾಡಿಲ್ಲ. ಖಾಲಿ ಎನ್ಕ್ವೈರಿ ಮಾಡಿ ನಾವು ಎನ್ಕ್ವೈರಿ ಮುಗಿದೋಗಲ್ಲ ಇದು. ಯಾಕಂದರೆ ಇಲ್ಲಿ ಗೊತ್ತಾಗ್ತದ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ತನಕ ಗೊತ್ತಾಗಲ್ಲ. ಇಲ್ಲಿ ತನಕ ಏನು ಮಾಡೇ ಇಲ್ಲ. ನಾವು ಎನ್ಕ್ವೈರಿ ಮಾಡಿಸ್ತೀವಿ ಅಂತ ಮುಂದೂಡಿಬಿಟ್ರ. ಅದಕ್ಕೋಸ್ಕರ ನಾವು ಇದು ಖಂಡಿತವಾಗಿ ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಆ ಮನುವಾದಿ ಯಾರು ಮಾಡಿದ್ದಾರೆ ಆ ಮನುವಾದಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂದರೆ ಇದು ಸಂವಿಧಾನ ನಂಬಿರ್ತಕ್ಕಂಥ ಎಲ್ಲರೂ ಇಡೀ ದೇಶದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಆ ಜನ. ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಇಲ್ಲಾಂದರೆ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ.